ನನ್ನ ಸಮಸ್ತ ಕನ್ನಡ ಜನತೆಗೆ ಈ ನಿಮ್ಮ ಶ್ರೇಯಸ್ಸಿಂದ ನಮಸ್ಕಾರಗಳು. ಸೊ ಗೈಸ್, ನಾವು ಇವತ್ತು ನಮ್ಮ ಊರಲ್ಲಿರೋ ಪೋಸ್ಟ್ ಆಫೀಸಲ್ಲಿದ್ವಿ. ಕಾರಣ ಏನಪ್ಪ ಅಂತಂದರೆ, ಈ ದೊಡ್ಡ ಮನುಷ್ಯಂದು ಏನೋ ಪಾರ್ಸಲ್ ಬಂದಿತ್ತು. ಯಾವ ಊರಿಂದ? ಕಲ್ಪರಾಪಟ್ಟಿ. ಹಾಂ, ಅಲ್ಲಿಂದ ಏನೋ ಆರ್ಡ್ರ್ ಮಾಡಿದಂತೆ. ಅದರದ್ದು ಡ್ರೆಸ್ ಎಲ್ಲ ಬಂದಿದೆ. ಅದಕ್ಕೋಸ್ಕರ ನಾವು ಇಲ್ಲಿಗೆ ಬಂದಿದ್ವಿ. ಆ್ಯಂಡ್ ಗೈಸ್, ನಮ್ಮ ಜಾಗಕ್ಕೆ ನೀನೇ ಹೋಗಿದ್ವಲ್ಲ, ಲೊಕೇಶನ್ಗೆ, ಅಲ್ಲಿಗೆ ಹೋಗಬೇಕು. ಇನ್ನೂ ಸ್ವಲ್ಪ ಲೇಟ್ ಆಗುತ್ತೆ ಏನೋ ಗೊತ್ತಿಲ್ಲ. ಈ ದೊಡ್ಡ ಮನುಷ್ಯಂದು ಪಾಪ ಸಿಕ್ಕಾಪಟ್ಟೆ ಕೆಲಸಗಳಿವಾಗ. ಅದಕ್ಕೆ ಗೈಸ್ ಸ್ವಲ್ಪ ನಿಧಾನಕ್ಕೆ ಹೋಗೋಣ. ಆ್ಯಂಡ್ ನಮ್ಮ ಜೊತೆ ರವಿ ಒಬ್ಬ ಜಾಯ್ನ್ ಆಗ್ತಾನಂತೆ. ಆಮೇಲೆ ಅಣ್ಣನ ಅನ್ಬಾಕ್ಸಿಂಗ್ ನಡೆಯಕತ್ತೈತಿ ನೋಡಿ. ದೊಡ್ಡ ನೋ ವಲ್ಗರ್ ವರ್ಡ್ಸ್ ಬ್ರೋ. ನಾಲ್ಗೆ ಬಂದದಲ್ಲ ಮಗ, ಮುದಿಯವ್ರ ಕಣ್ಣಾಗ ಅಲ್ಲ. ನೀನು ಸೆಟ್ ಆಗ್ತದ ಬಿಡು. ನನ್ ಮೇಲೆ ನಿನ್ಗೆ ಯಾಕೆ ಇಷ್ಟು ದ್ವೇಷ? ನಾನು ಏನ್ ತಪ್ಪು ಮಾಡಿದ್ದೀನಿ? ಮಾತಾಡ. ಹಾಂ, ಬೆಳಗ್ಗೆ ಬರೋಕ್ಕಾಗಲಿಲ್ಲ, ಯಾಕಂದ್ರೆ ರೈತರ ಮೀಟಿಂಗ್ ಕರೆದಿದ್ರು. ರೈತರ ಏನಂದ್ರೆ, ರೈತರು ಎಲ್ಲಿ ಡೆವಲಪ್ ಆಗಿಲ್ಲ ಅಂತ ನೀವು ಕೇಳಿದ್ರು. ಬಟ್ ನಾನು ಸಜೆಷನ್ ಹೇಳಿದೆ ಅಂದರೆ, ಇಂಥ ಫಾಲ್ತು ಹುಡ್ರ ಇದಾರಲ್ಲ, ಇಂಥ ಫಾಲ್ತು ಹುಡ್ರನ್ನ ಡಿವೈಡ್ ಮಾಡ್ಬೇಕಂತ ಹೇಳಿದ್ರು. ಇಂಥ ಹುಡ್ರು ಇದ್ರೆ ಬಗಲಿದ್ದ ಹುಡ್ರು ಉದ್ದಾರ ಆಗಿಲ್ಲ. ಇಂಥ ಹುಡ್ರು ಓದ ಹುಡ್ರನ್ನ ಕೆಡಿಸ್ತಾರೆ. ಅಸಲಿಗೆ ನನಗಂತೂ ಈ ಜೀವನವೇ ಬೇಸರವಾಗಿ ಹೋಗ್ಬಿಟ್ಟಿದೆ. ನಾನು ಒಂದು ಸಜೆಷನ್ ಕೊಡೋದಂದೆ, ಹುಡ್ರಿಂದ ಕಟ್ಟೋದು ಬಿಟ್ಟು ಚೆನ್ನಾಗಿ ಓದ್ಬೇಡ್ರಿ, ಯಾವ್ದಾದ್ರು ಕಲೀರಿ. ನನ್ನ ಮೇಲೆ ಹಣೆ ಇಟ್ಟಳು. ಜೈ ಹಿಂದ್, ಜೈ ಕರ್ನಾಟಕ, ಬಂದ್ ಕರು. ನೀನೇ ಓದ್ರಿ. ಈ ಓದ್ರಿ ಮೋಟಿವೇಶನ್ ಬೇಕಾ ನಿನಗೆ? ಅಲ್ಲ, ಲಾಸ್ಟಲ್ಲಿ ಓದ್ಬೇಡ್ರಿ ಅಂತ. ಓದ್ಬೇಡ್ರಿ ಅಷ್ಟೇ, ಓದ್ರ ಅನ್ನಂಗಿಲ್ಲ, ಓದ್ಬೇಡ್ರಿ. ಯಾಕಂದ್ರೆ ನಾನು ಓದೋದಿಲ್ಲ. ಗೈಸ್, ನಾವುಗಳು ಓದೋದ್ ಬಿಟ್ಟಿದ್ದೆ ಇವನಿಂದ. ಇವನ್ ಜೊತೆ ಕಟ್ಬಿಟ್ಟೆ ನಾವುಗಳು ಓದೋದ್ ಬಿಟ್ಟಿರೋದು. ನಮ್ಮ ಮನೇಲಿ ಇವನ್ ಜೊತೆ ಇದೀವಿ ಅಂತ ಗೊತ್ತಾದ್ರೆ ಉಗಿತಾರೆ. ನಿಮ್ಮಪ್ಪಲೇ ನಿಮ್ಮಪ್ಪ ಪರವಾಗಿಲ್ಲ ಮಗ. ಈ ಒಂದು ಅದ್ಭುತವಾದ ಕ್ಷಣಕ್ಕೆ ಭಾರತವೇ ಸಾಕ್ಷಿಯಾಗಿದೆ. ಅಪ್ಪನು ಮಗನ್ ನೋಡ, ಅಪ್ಪನು ಅಪ್ಪ ಎಲ್ಲ ಕಳಿಸಿದ್ದು ಕಲಿಬೇಕು ಮಗ, ಅಷ್ಟೇ ರೂಲ್ ಅದು. ಅಮ್ಮ ಯಾಕ 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 ಅಮ್ಮ ಯಾಕ मस्त जोक मारा रे. या हंस रे हलकट हंस. ಸ್ಟಾರ್ಟ್. ಕ್ವಾಲಿಟಿ ಅಲ್ಲ, ಕ್ವಾಂಟಿಟಿ ಇರ್ಬೇಕು. ಮಾತಾಡಿದ್ರೆ ಕ್ವಾಲಿಟಿ ಇದ್ರೆ ಸಾಕು. ಕ್ವಾಂಟಿಟಿ ಮೇಲೆ ಮಾತಾಡಿ ಸ್ಟಾರ್ಟ್ ಆಯ್ತು. ರೀಸೆಂಟಾಗಿ ನೋಡ್ಬೋದು ನೀವು ಯಾವ ಥರ ಅಂದರೆ, ಒಂದು ಹುಡುಗಿರ್ತಾರೆ, ಇಷ್ಟಪಟ್ಟು ಹುಡುಗಿರ್ತಾರೆ. ಇದೇ ಹುಡುಗಿ ಅವ್ರು ಇಷ್ಟಪಟ್ಟು ಹುಡುಗಿರ್ತಾರಲ್ಲ, ಅವ್ರ ಜೊತೆಗಿರ್ಬೇಕು. ಗೈಸ್, ನಿನ್ನೆಯಿಂದ ಸೋಷಿಯಲ್ ಮೀಡಿಯಾದಲ್ಲಿ ನೋಡ್ತಿರ್ಬೋದು, ಸಿಕ್ಕಾಪಟ್ಟೆ ವೈರಲ್ ಆಗ್ತಿದೆ. ಅದು ಹುಡುಗ ಹುಡುಗಿಂದು ಲವ್ ಸ್ಟೋರಿ. ನಮ್ಮ ಫೀಲ್ಡಲ್ಲೂ ಅದೇ ತುಂಬ ಐತಿ. ಈ ವಿಚಾರದ ಬಗ್ಗೆ ಮಾತಾಡೋಣ ಅಂತ ಅನಿಸ್ತು, ಅದಕ್ಕೆ ಮಾತಾಡ್ತಿದ್ದೀವಿ. ವಿಷಯ ಏನಪ್ಪ ಅಂತಂದರೆ, ಇಲ್ಲಿ ತಪ್ಪು ನಡೆದಿದ್ದು ಅವ್ರ ಸ್ಟೋರಿಲಿ ಹುಡುಗಂದಲ್ಲ, ಅವ್ರು ಓಡೋಗಿದ್ದು ಅಲ್ಲ, ಇಲ್ಲ ಅವ್ರ ತಂದೆ ತಾಯಿ ಆ ಥರ ಬೆಳೆಸಿದ್ದು ಅಲ್ಲ. ಇಲ್ಲಿ ಪ್ರಶ್ನೆ ಬರೋದು ಲಾಯಲ್ಟಿ ಬಗ್ಗೆ ಮತ್ತು ಅವ್ರ ಪ್ರೀತಿ ಬಗ್ಗೆ. ಆ ಹುಡುಗಿ ಅಷ್ಟು ನಿಯತ್ತಾಗಿದ್ಲು ಅಂತ ಅವಳು ಮಾತು ಕಟ್ಕೊಂಡು ಹೋದ. ಇಬ್ಬರು ಒಟ್ಟಿಗೆ ಹೋದರು, ಇಬ್ಬರು ಒಪ್ಪಿಗೆಯಿಂದನೇ ಓಡೋದ್ರು. ಬಟ್ ಅಲ್ಲಿ ನಡೆದಿದ್ದು, ಆ ವಿಡಿಯೋ ಮಾಡಿ ಹಾಕಿದ್ರು. ಅಂದರೆ ಯಾವಾಗ ಇಲ್ಲಿ ಅಂದರೆ ಪೊಲೀಸರು ಏನು ಹುಡುಕೋಕೆ ಸ್ಟಾರ್ಟ್ ಮಾಡಿದ್ರು, ಅವರು ಆ ಭಯದಲ್ಲಿ ವಿಡಿಯೋ ಮಾಡಿ ಹಾಕಿದ್ರು. ಒಪ್ಕೊಳ್ತೀವಿ ಅದನ್ನು. ಇವರು ನೋಡಿದ್ರು, ಆಮೇಲೆ ಸಿಕ್ಕರು. ಅದಾದ ತಕ್ಷಣ ಹುಡುಗಿ ಹತ್ರ ಮಾತಾಡಿದಾಗ ಅವಳು ಹೇಳಿದ್ದೇನು, ಇಲ್ಲ ನನಗೆ ಬಲವಂತದಿಂದ ಕರ್ಕೊಂಡು ಹೋಗಿದ್ರು ಮತ್ತು ಬಲವಂತದ ಬಗಲ ಕೂರಿಸಿ ಅವ್ನು ಮಾತಾಡಿಸಿದ್ದು ಅಂತ. ಇವಾಗ ಈ ಸ್ಟೋರಿ ಕೊನೆಯಲ್ಲಿ ಉಳಿದಿದ್ದೇನು, ಅಲ್ಲಿ ಹುಡುಗ ಅರೆಸ್ಟ್ ಆಗಿದ್ದಾನೆ, ಹುಡುಗಿ ಮನೇಲಿದ್ದಾನೆ. ಸೊ ಯಾರನ್ನೂ ಜಾಸ್ತಿ ನಂಬಬಾರ್ದು ಅನ್ನೋದು ಈ ಸ್ಟೋರಿ ಕ್ಲೈಮ್ಯಾಕ್ಸ್, ಮೊರಲ್ ಆಫ್ ದ ಸ್ಟೋರಿ. ಸೊ ಅದಕ್ಕೆ ನೀವು ಈ ಲಾಯಲ್ಟಿ ಅಂತ ಬಂದಾಗ, ಅಥವಾ ಯಾರನ್ನಾದರೂ
ನಿಮ್ಮ ಲೈಫಲ್ಲಿ ನಂಬಬೇಕು ಅಂತ ಬಂದಾಗ ಸ್ವಲ್ಪ ಯೋಚನೆ ಮಾಡಿ, ಇಲ್ಲ ಸ್ವಲ್ಪ ಎಚ್ಚರಿಕೆಯಿಂದ ಮುಂದುವರಿರಿ. ಯಾಕಂದರೆ ಲೈಫಲ್ಲಿ ನಂಬಿಕೆ ಗಳಿಸ್ಕೊಳ್ಳೋದು ಬಹಳ ಕಷ್ಟಕರವಾದ ಕೆಲಸ. ಅದು ಒಂದ್ಸಲ ಸಿಕ್ಕ ಮೇಲೆ ಅದನ್ನು ಒಂದ್ಸಲ ಕಳ್ಕೊಂಡ್ರೆ ಮತ್ತೆ ವಾಪಸ್ ಸಿಗದೇ ಇರುವಂಥದ್ದು. ಇವಾಗ ಅವನು ಅವಳನ್ನ ನಂಬುದ, ಅವಳನ್ನ ಕರ್ಕೊಂಡು ಹೋದ. ಬಟ್ ಅದಾಗಿದ್ದೇನು, ಕೊನೆಯಲ್ಲಿ ಅವನೇ ಅರೆಸ್ಟ್ ಆದ. ಸೊ ನಂಬಿಕೆ ಇರಲಿ, ಮೂಢನಂಬಿಕೆ ಬೇಡ. ಮೂಢನಂಬಿಕೆ ಅಲ್ಲ, ಅತಿಯಾದ ನಂಬಿಕೆ ಬೇಡ. ಅದಕ್ಕೋಸ್ಕರ ಲೈಫಲ್ಲಿ ಏನಾದರೂ ಒಂದು ಡಿಸಿಷನ್ ತಗೋದಿದ್ದಂದರೆ ತುಂಬ ಯೋಚನೆ ಮಾಡಿ ತಗೊಳ್ಳಿ ಅಂತ ಹೇಳ್ತೀವಿ ಅಷ್ಟೇ. ನಾವಿವಾಗ ಮನೆ ಹೋಗ್ತೀವಿ. ಇವತ್ತಿನ ವ್ಲಾಗ್ ಅಷ್ಟೊಂದೇನು ಇಂಟ್ರೆಸ್ಟಿಂಗ್ ಇಲ್ಲ, ಮಾಡ್ಬೇಕಂತ ನೋಡು ಇರ್ಲಿಲ್ಲ. ಬಟ್ ಆ ವಿಚಾರದ ಬಗ್ಗೆ ಮಾತಾಡ್ಬೇಕು ಅಂತ ಅನಿಸ್ತು, ಅದಕ್ಕೋಸ್ಕರ ಮಾಡ್ತಿದ್ವಿ. ಸೊ ಆದಷ್ಟು ನಂಬಿಕೆ ಇಡೋದ್ರ ಮೇಲೆ ಸ್ವಲ್ಪ ಜಾಸ್ತಿ ನಂಬಿಕೆ ಇಟ್ಕೊಂಡ್ರೆ ಆರೋಗ್ಯಕ್ಕೆ ಹಾನಿಕರ. ಅದಕ್ಕೋಸ್ಕರ ನಂಬಿಕೆ ಇಡಿ, ಅತಿಯಾದ ನಂಬಿಕೆ ಬೇಡ. ಅಂಡ್ ಗೈಸ್, ವಿಡಿಯೋ ಇಷ್ಟ ಆದ್ರೆ ಖಂಡಿತ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕಾನ್ ಆಲ್ ಅಲ್ಲಿ ಇಡಿ. ಯಾಕಂದ್ರೆ ನಾವು ಹಾಕೋ ಪ್ರತಿಯೊಂದು ಕಂಟೆಂಟ್ ನಿಮ್ಮ ಹತ್ರ ಬರಕ್ಕೆ, ನಿಮ್ಗೆ ನೋಟಿಫೈ ಬರಕ್ಕೆ ಜವಾಬ್ದಾರಿ. ಓಕೆ ಗೈಸ್, ಥ್ಯಾಂಕ್ ಯು ಸೋ ಮಚ್. ನಮಸ್ಕಾರ.